ಆಗಿದೆ. ಮಡಿಕೇರಿ ಕುಕ್ಕೆಯಲ್ಲಿ ವರ್ಷಧಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿದಿದೆ. ಕುಮಾರಧಾರ ಹಾಗೂ ಆದಿಸುಬ್ರಹ್ಮಣ್ಯದ ದರ್ಪಣತೀರ್ಥ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗಿದ್ದು, ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದ ಮೆಟ್ಟಿಲಿನವರೆಗೂ ನೀರು ಬಂದಿತ್ತು. ಸುಬ್ರಹ್ಮಣ್ಯದ ದೇವರಗದ್ದೆ ರಸ್ತೆಯಲ್ಲಿ ಮಳೆ ನೀರು ಹರಿದು ಪಾದಚಾರಿಗಳು ಹಾಗೂ ವಾಹನ ಸವಾರರು ತೊಂದರೆ ಅನುಭವಿಸಿದ್ರು. ಬಿಸ್ಲೆಘಾಟ್ ಮಾರ್ಗದಲ್ಲಿ ಗಾಳಿ ಮಳೆಗೆ ಮರಗಳು ಬಿದ್ದು ವಾಹನಗಳಲ್ಲಿದ್ದಂಥ ಪ್ರವಾಸಿಗರು ದಾರಿ ಮಧ್ಯೆ ಸಿಲುಕಿದ್ರು. ಏನೆಕಲ್ಲಿನ ಬೂದಿಪಲ್ಲ ಆಮೇಲೆ ಮಧುವನ ದೇವರಹಳ್ಳಿ ರಸ್ತೆಯ ಮಧ್ಯೆ ಭೂಕುಸಿತ ಉಂಟಾಗಿ ಸಂಪರ್ಕ ಕಡಿತಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 4.8 ಸೆಂಟಿಮೀಟರ್ ಮಳೆ ಆಗಿದೆ. ತ್ರಿವೇಣಿ ಸಂಗಮ ಮತ್ತೆ ಜಲಾವೃತವಾಗಿರೋದು. ನಗರ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮಂಗಳವಾರ ನಸುಕಿನಲ್ಲಿ ಗುಡುಗು, ಸಿಡಿಲು, ಮಿಂಚಿನೊಂದಿಗೆ ಭಾರೀ ಮಳೆ ಸುರಿಯಿತು. ಕೆಲವೇ ತಾಸುಗಳಲ್ಲಿ ನದಿಗಳು ಉಕ್ಕಿ ಹರಿಯಲಾರಂಭಿಸಿದ್ವು. ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಸಂಪೂರ್ಣ ಜಲಾವೃತಗೊಂಡಿದೆ. ದಡದಲ್ಲಿರುವಂತಹ ಉದ್ಯಾನ ಮತ್ತು ಸುತ್ತಮುತ್ತಲಿನ ಗದ್ದೆಗಳಿಗೆ ನದಿ ನೀರು ನುಗ್ಗಿದೆ. ಮಡಿಕೇರಿ ನಗರದಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯ ಹಿಂಬದಿಯ ತಡೆಗೋಡೆ ಕುಸಿದಿದೆ. ಈ ವೇಳೆ ಸ್ಥಳದಲ್ಲಿದ್ದಂಥ ಪೌರ ಕಾರ್ಮಿಕರು ಕೂದಲೆಳೆಯ ಹಂತದಲ್ಲಿ ಪಾರಾಗಿದ್ದಾರೆ. ಇದರಿಂದ ಕೆಲ ಕಾಲ ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು. ನಗರದ ಕೆಲವು ಬಡಾವಣೆಗಳಲ್ಲಿ ಹಾಗೂ ಜೇಡಿಗುಂಡಿ ಎಂಬಲ್ಲಿ ಎತ್ತರದ ಪ್ರದೇಶದಿಂದ ಮಣ್ಣು ಕುಸಿದಿದೆ. ಚಾಮುಂಡೇಶ್ವರಿ ನಗರದಲ್ಲಿ ನೀರಿನ ಪೈಪ್ ಒಡೆದು ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿದಿದೆ. ಈ ವೇಳೆ ಮಹಿಳೆಯೊಬ್ಬರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಬಿರುವಾಣಾಣಿಯಲ್ಲಿ 11 ಸೆಂಟಿಮೀಟರ್, ಮಡಿಕೇರಿ, ಪೆರಾಜೆ, ಭಾಗಮಂಡಲ ಮತ್ತು ಸಂಪಾಜೆಯಲ್ಲಿ 10 ಸೆಂಟಿಮೀಟರ್, ಶಾಂತಳ್ಳಿಯಲ್ಲಿ 5 ಸೆಂಟಿಮೀಟರ್, ಹುದುಗೇರಿಯಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ನಿನ್ನೆ ವಿಪರೀತವಾಗಿ ಮಳೆ ಆಗಿರೋದು ಮಡಿಕೇರಿ ಮತ್ತು ಕುಕ್ಕೆಯ ಭಾಗಗಳಲ್ಲಿ. ಭಾರೀ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಒಂದಷ್ಟು ಅಡಚಣೆಗಳು ಕೂಡ ಎದುರಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಕೆಲವು ಕಡೆಯಲ್ಲಿ ಸೇತುವೆಗಳು ಮುಳುಗಡೆ ಆಗಿರೋದು, ಕೆಲವು ರಸ್ತೆಗಳು ಬಂದ್ ಆಗಿರೋದು, ಈ ಥರದ್ದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೂಡ ಮಳೆ ಆಗ್ಬಹುದಾದ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ನೋಡಿ. ಈ ಬಾರಿಯ ಮಳೆಗಾಲವನ್ನು ನಾವು ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಇದು ಮಳೆಗಾಲ, ಈ ಸೀಸನ್ ಹೆಂಗೂ ಮಳೆ ಆಗುತ್ತೆ ಅಂತ. ಯಾಕಂದರೆ ಒಂದಿನ ಮಳೆ ಇದ್ದರೆ 9 ದಿನ ಮಳೆ ಇಲ್ಲ, ಮತ್ತು 15 ದಿನ ಬಿಟ್ಟು ಮತ್ತೆ ಮಳೆ ಬರುತ್ತೆ. ಸೊ ಈ ಥರದೊಂದು ಸಿಚುವೇಶನ್ ಇದೆ. ಬಂದರೆ ತುಂಬ ಧಾರಾಕಾರವಾಗಿ ಮಳೆ ಬಂದು ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ಇಲ್ಲೆಲ್ಲ ಭಾರಿ ಮಳೆ ಆಗಿದೆ. ಇನ್ನು ಮಡಿಕೇರಿ, ಕುಕ್ಕೆ ಇಲ್ಲೆಲ್ಲನೂ ಕೂಡ ಭಾರಿ ಮಳೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ನಿನ್ನೆ ಒಂದಷ್ಟು ಕೆಲವು ಆಯ್ದ ಭಾಗಗಳಲ್ಲಿ ಅಂತ ಹೇಳ್ಬೋದು. ಅಂದರೆ ಚಿಕ್ಕಮಗಳೂರು, ಶೃಂಗೇರಿ, ಇಲ್ಲಿ ಕುಕ್ಕೆ, ಮಡಿಕೇರಿ ಈ ಭಾಗಗಳಲ್ಲಿ, ಘಾಟಿ ಸುಬ್ರಹ್ಮಣ್ಯ ಈ ಭಾಗಗಳಲ್ಲಿ ಕೆಲವು ಕಡೆಯಲ್ಲಿ ಅಲ್ಪ ಪ್ರಮಾಣದ ಮಳೆ, ಕೆಲವು ಕಡೆಯಲ್ಲಿ ಭಾರೀ ಪ್ರಮಾಣದ ಮಳೆಯೂ ಕೂಡ ಆಗಿದೆ. ಸೊ ಇವತ್ತು ಕೆಲವು ಕಡೆಯಲ್ಲಿ ಅಲ್ಲಲ್ಲಿ ತುಂತುರು ಮಳೆ ಆಗ್ಬೋದಾದಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗಿದೆ. ನಿನ್ನೆ ಎಲ್ಲ ನಾವು ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲೂ ಮೋಡ ಕವಿದ ವಾತಾವರಣ ಇತ್ತು. ಇವತ್ತು ಕೂಡ ಅದೇ ಥರ ಇದೆ. ಇಲ್ಲೂ ಸ್ವಲ್ಪ ಮಟ್ಟಿಗೆ ಮಳೆ ಬಂದಿದ್ದಿದೆ ಬೆಂಗಳೂರಲ್ಲೂ ಕೂಡ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಮಳೆ ಆಗ್ತಾ ಇದೆ.